ಇನ್ನು ಚಿನ್ನ ಅಷ್ಟೇ ಅಲ್ಲ, ಕೋಟ್ಯಾಂತರ ಮೌಲ್ಯದ ಭೂಮಿಯನ್ನ ಈ ರನ್ಯಾ ಪಡೆದಿದ್ರು. ಪ್ರಭಾವಿಗಳ ಕೃಪಾಕಟಾಕ್ಷದಿಂದಲೇ ರನ್ಯಾಗೆ ಸಿಕ್ತು ಕೆಐಡಿಬಿ ಜಮೀನು. ಕೆಐಡಿಬಿಯಲ್ಲಿ ಈ ಖತರ್ನಾಕ್ ರನ್ಯಾ ಜಮೀನನ್ನ ಪಡ್ಕೊಂಡಿದ್ರು. ಪ್ರಭಾವಿಗಳ ಕೃಪಾ ಕಟಾಕ್ಷದಿಂದಲೇ ಸಿಕ್ಕಿದಂತಹ ಜಮೀನಿದು. ಎಸ್ಸಿ ಮೀಸಲಾತಿಯಲ್ಲಿ ರನ್ಯಾಗೆ ಕೆಐಡಿಬಿ ಭೂಮಿ ಮಂಜೂರಾಗಿತ್ತು. ಎಸ್ಸಿ ಎಸ್ಟಿಗೆ ಕೆಐಡಿಬಿ ಭೂಮಿ ಹಂಚಿಕೆಯಲ್ಲಿ ವಿಶೇಷ ರಿಯಾಯಿತಿ ಇರುತ್ತೆ. ಎಸ್ಸಿ ಎಸ್ಟಿಗಾದ್ರೆ 35% ಮಾತ್ರ ಹಣವನ್ನ ಪಾವತಿಸಬೇಕು. ಈಕೆ ಅದೇ ಮೀಸಲಾತಿ ಅಡಿ ಭೂಮಿಯನ್ನ ಪಡ್ಕೊಂಡಿದ್ರು. ಪ್ರಭಾವಿಗಳ ಕೃಪಾ ಕಟಾಕ್ಷ ಇಲ್ಲ ಅಂದ್ರೆ ಇದಾಗೋದು ಅಸಾಧ್ಯ. ಎಸ್ಸಿ ಎಸ್ಟಿ ವಿಶೇಷ ರಿಯಾಯಿತಿಯಡಿ ಜಮೀನನ್ನ ಪಡ್ಕೊಂಡಿದ್ರು. ಬಿಜೆಪಿ ಸರ್ಕಾರದ ಅವಧಿ ಅಂತ್ಯದ ವೇಳೆ ರನ್ಯಾಗೆ ಜಮೀನು ಸಿಕ್ಕಿದೆ. ಸಿರೋಡಾ ಕಂಪನಿ ನಿರ್ದೇಶಕಿಯಾಗಿದ್ದ ರನ್ಯಾ 2023 ಜನವರಿ 2ರಂದು ಶಿರಾದಲ್ಲಿ 12 ಎಕರೆ ಭೂಮಿ ಮಂಜೂರಾಗಿದೆ. ಕಂಪನಿ ಶುರುವಾದ 9 ತಿಂಗಳಲ್ಲೇ ಈಕೆಗೆ ಭೂಮಿ ಸಿಕ್ಕಿದೆ. ಕೆಐಡಿಬಿ 138 ಕೋಟಿ ಬಂಡವಾಳ ಹೂಡಿ ಸ್ಟೀಲ್ ಕಂಪನಿಯನ್ನ ತೆರೆಯೋದಕ್ಕೆ ಭೂಮಿ ಮಂಜೂರಾಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಚಿನ್ನದ ಹಿಂದೆ ಬಿದ್ದಂತ ಅಧಿಕಾರಿಗಳು ಆ ಆಂಗಲ್ ನಲ್ಲಿ ತನಿಖೆ ನಡೆಸ್ತಾ ಇರುವಾಗ ಮತ್ತೊಂದು ಶಾಕಿಂಗ್ ಸುದ್ದಿ ಅಂತ ಅಂದ್ರೆ ಈಕೆ ಪಡೆದಿದ್ದಂತಹ ಭೂಮಿ ಅದು ಕೆಐಡಿಬಿಯಿಂದ ಎಸ್ಸಿ ಮೀಸಲಾತಿಯಡಿ ಈಕೆಗೆ ಭೂಮಿ ಸಿಕ್ಕಿರೋದು ಹೇಗೆ? ಹಾಗಾದ್ರೆ ಪ್ರಭಾವಿಗಳ ಕೃಪಾ ಕಟಾಕ್ಷ ಇಲ್ಲ ಅಂದ್ರೆ ಕೆಐಡಿಬಿಯಿಂದ 12 ಎಕರೆ ಜಮೀನು ಮಂಜೂರಾಗೋದಕ್ಕೆ ಸಾಧ್ಯವಾ? ಅದಕ್ಕೆ ಈಕೆ ನಡೆಸಿದಂತಹ ಟ್ರಿಕ್ ಏನ್? ಹಾಗಾದ್ರೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಶ್ವೇತಾ, ಅಂದರೆ ಪ್ರಭಾವಿಗಳಿಂದನೇ ಈ ಒಂದು ಜಮೀನನ್ನು ಈಕೆ ಪಡ್ಕೊಂಡಿರೋವಂಥದ್ದು. ಅದರಲ್ಲೂ ಕೂಡ ಎಸ್ಸಿ ಎಸ್ಟಿ ಮೀಸಲಾತಿಯಲ್ಲಿ ಜಮೀನನ್ನು ಪಡ್ಕೊಂಡಿರೋವಂಥದ್ದು. ಸಹಜವಾಗಿ ಪ್ರಭಾವ ಇಲ್ಲದೆ ಇದೆಲ್ಲ ಸಾಧ್ಯನೇ ಆಗಲ್ಲ. ಯಾಕಂದರೆ ನಾರ್ಮಲ್ ಯಾವುದೇ ಒಂದು ಕಂಪ್ನಿ ಶುರು ಮಾಡಬೇಕಂದ್ರೆ ಕೆಐಡಿಬಿಯಿಂದ ಒಂದು ಜಮೀನನ್ನು ಪಡ್ಕೊಳ್ಬೇಕಂದ್ರೆ ಸಾಕಷ್ಟು ಪ್ರೊಸೀಜರ್ಗಳಿರ್ತವೆ. ಸಾಕಷ್ಟು ಒಂದು ಪ್ರಭಾವವನ್ನು ಬೀರಿದ್ರೆ ಎಷ್ಟೋ ವರ್ಷಗಳಲ್ಲಿ ಕೊಡೋಕ್ಕಾಗಲ್ಲ. ಆದರೆ ಈಕೆಯ ಕಂಪನಿ ಸ್ಟಾರ್ಟ್ ಆಗಿ ಕೇವಲ 9 ತಿಂಗಳಲ್ಲಿ ಕೆಐಡಿಬಿಯಿಂದ 12 ಎಕರೆ ಜಮೀನನ್ನು ಮಂಜೂರು ಮಾಡಿಸ್ಕೊತಾಳೆ. ಅದು ಅಲ್ದಿರ ಎಸ್ಸಿ ಎಸ್ಟಿ ಮೀಸಲಾತಿಯಲ್ಲಿ ಪಡ್ಕೊಂಡಿರುವಂಥದ್ದು. ಸಹಜವಾಗಿ ಇದು ಪ್ರಭಾವ ಇದ್ರೆ ಮಾತ್ರ ಸಾಧ್ಯ. ಹೀಗಾಗಿ ಆಕೆಯ ಹಿಂದೆ ಇರುವಂತಹ ಒಂದು ಪೊಲಿಟಿಷಿಯನ್ಸ್ ಯಾರು ಏನು ಅನ್ನೋದ್ರ ಬಗ್ಗೆನೂ ಕೂಡ DRI ಅಧಿಕಾರಿಗಳು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈಕೆಯ ಕಂಪನಿ 2022 ಏಪ್ರಿಲ್ ಅಲ್ಲಿ ಶುರು ಆಗುತ್ತೆ. ಆದರೆ 2023 ಜನವರಿಯಲ್ಲೇ ಒಂದು ಆಗಿನ ಸರ್ಕಾರ ಏನಿದೆ ಅವರು 12 ಎಕರೆ ಜಮೀನನ್ನ ಮಂಜೂರು ಮಾಡಿರುವಂಥದ್ದು. ಸಹಜವಾದ ಒಂದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಈ ಎಲ್ಲ ಆಂಗಲ್ಗಳಲ್ಲೂ ಕೂಡ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮಾಹಿತಿಯನ್ನು ಕೂಡ ಕಲೆ ಹಾಕೊಳ್ತಿರುವಂಥದ್ದು. ಅಂದ್ರೆ ಯಾವ ಕಂಪ್ನಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೊಳ್ತಾ ಇದ್ದಾರೆ. ಅದು ಸ್ಟೀಲ್ ಕಂಪ್ನಿ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಹೀಗಾಗಿ ಎಷ್ಟು ಟರ್ನ್ ಓವರ್ ಆಗ್ತಾ ಇತ್ತು, ಯಾರೆಲ್ಲ ಎಂಪ್ಲಾಯೀಸ್ ಇದ್ರು, ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕಲೆ ಹಾಕೊಳ್ತಿರುವಂಥದ್ದು. ಇದೀಗ ಗೊತ್ತಾಗ್ತಿರುವಂತಹ ವಿಚಾರ ಏನಂದ್ರೆ ಆ ಒಂದು ಜಮೀನನ್ನ ಎಸ್ಸಿ ಎಸ್ಟಿ ಮೀಸಲಾತಿಯಲ್ಲಿ ಈಕೆ ಪಡ್ಕೊಂಡಿರುವಂಥದ್ದು ಸಹಜವಾದ ಅನುಮಾನವನ್ನ ಇದೀಗ ಹುಟ್ಟಿಸಿರುವಂಥದ್ದು. ಶ್ವೇತಾ, ಓಕೆ, ಹಾಗಾದ್ರೆ ಇದ್ರ ಹಿಂದೆ ಯಾರ ಕೈವಾಡ ಇದೆ? ಇದೆಲ್ಲ ಆಗಿದ್ದು ಯಾರ ಅವಧಿಯಲ್ಲಿ? ಯಾರಿದ್ದಾರೆ ಈಕೆಯ ಬೆನ್ನ ಹಿಂದೆ? ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ಗಳು ಸಿಗ್ತಾ ಇದೆ? ಹೀಗೆ ಕೆದಕ್ತಾ ಹೋದ್ರೆ ಈಕೆಯ ಮತ್ತಷ್ಟು ಕರ್ಮಕಾಂಡಗಳು ಬಯಲಾಗುತ್ತೆ. ಹಾಗಾದ್ರೆ ಅಂದರೆ ತುಮಕೂರಿನ ಒಬ್ಬ ಪ್ರಭಾವಿ ಪೊಲಿಟಿಷಿಯನ್ಸ್ನ ಒಂದು ಅಣತಿ ಮೇರೆಗೆ ಒಂದು ಜಮೀನು ಸಿಕ್ಕಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಆಗ BJP ಸರ್ಕಾರದ ಕೊನೆಯ ಒಂದು 3 ತಿಂಗಳಾಗಿತ್ತು. ಇನ್ನೇನು ಜನವರಿಯಲ್ಲಿ ಜಮೀನು ಮಂಜೂರಾಗುತ್ತೆ. ಅದಾದ ಒಂದು 3-4 ತಿಂಗಳಲ್ಲಿ ಎಲೆಕ್ಷನ್ ಕೂಡ ಆಗಿರುವಂಥದ್ದು. ಸಹಜವಾಗಿ ಯಾರೆಲ್ಲ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೊಳ್ತಾ ಇದ್ದಾರೆ. ಅಂದರೆ ತುಮಕೂರಿನ ಪ್ರಭಾವಿ ಸಚಿವರೊಬ್ಬರ ಒಂದು ಕೃಪಾ ಕಟಾಕ್ಷದಿಂದನೇ ಈ ಒಂದು ಜಮೀನನ್ನು ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಅವರ ಒಂದು ಇನ್ಫ್ಲೂಯೆನ್ಸ್ ಕೂಡ ಇಲ್ಲಿ ವರ್ಕ್ ಆಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಹೀಗಾಗಿ ಯಾರು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನ ಅಧಿಕಾರಿಗಳು ಕೂಡ ಕಲೆ ಹಾಕೊಳ್ತಾ ಇದ್ದಾರೆ. 12 ಎಕರೆ ಏನು ಜಮೀನನ್ನ ಮಂಜೂರು ಮಾಡಿತ್ತು ಆಗಿನ ಬಿಜೆಪಿ ಸರ್ಕಾರ. ಆದರೆ ಇದರಿಂದ ಇದ್ದಂತಹ ಅವರು ಯಾರು ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಕಲೆ ಹಾಕೊಳ್ತಾ ಇದ್ದಾರೆ. ಅಂದರೆ ಇವಳು ಕೂಡ ಒನ್ ಆಫ್ ದ ಡೈರೆಕ್ಟರ್. ಆ ಒಂದು ಸ್ಟೀಲ್ ಕಂಪ್ನಿ ಏನಿದೆ ಅದರಲ್ಲಿ ರನ್ಯಾ ರಾವ್ ಕೂಡ ಒನ್ ಆಫ್ ದ ಡೈರೆಕ್ಟ್ರು. ಇನ್ನೂ 2-3 ಜನ ಡೈರೆಕ್ಟರ್ಗಳು ಎಲ್ಲರೂ ಕೂಡ ಇದ್ರು. ಹೀಗಾಗಿ ಯಾರ ಹೆಸರಲ್ಲಿ ಒಂದು ಯಾರ ಹೆಸರನ್ನ ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.